ಕಿರಿಕ್ ಮಾಡಿದ್ರೆ ವಾಷಿಂಗ್ ಮಷಿನ್ ನಲ್ಲಿ ಕೂರಿಸ್ತಾರೆ, ಗಲಾಟೆ ಮಾಡಿದ್ರೆ ಕಮೋಡ್ ನಲ್ಲಿ ಕೂರಿಸಿ ಬಾಗಿಲು ಹಾಕ್ತಾರೆ. ಬೆಂಗಳೂರಿನಲ್ಲಿ ಬೇಬಿ ಕೇರ್ ನಲ್ಲಿ ಇರುವಂತ ಸಿಚುವೇಶನ್ ಇದು. ಮಕ್ಕಳು ಕಿರಿಕ್ ಮಾಡಿದ್ವು ಅಂತ ಅಂದ್ರೆ ವಾಷಿಂಗ್ ಮಷಿನ್ ನಲ್ಲಿ ಕೂರಿಸೋದು, ಗಲಾಟೆ ಮಾಡಿದ್ರು ಅಂತ ಅಂದ್ರೆ ಕಮೋಡ್ ನಲ್ಲಿ ಕೂರಿಸಿ ಬಾಗಿಲು ಹಾಕೋದು. ಬೆಂಗಳೂರಿನ ಬೇಬಿ ಕೇರ್ ನಲ್ಲಿ ಮಕ್ಕಳಿಗೆ ನರಕ ದರ್ಶನ. ಬೆಂಗಳೂರಿನ ಬ್ರೂಕ್ ಫೀಲ್ಡ್ ನಲ್ಲಿರುವಂತಹ ಬೇಬಿ ಕೇರ್ ಸೆಂಟರ್ ನಲ್ಲಿ ಆಗಿರುವಂತಹ ಘಟನೆ ಇದು. ನಿಮ್ಮ ಅಶ್ವವೇಗ ವರದಿ ಬಳಿಕ ಎಚ್ಚೆತ್ತಂತ ಪೊಲೀಸರು ದೂರುದಾರರು ಹಾಗೂ 3 ಸಿಬ್ಬಂದಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. HAL ಪೊಲೀಸ್ ಠಾಣೆಯಲ್ಲಿ ಸಿಬ್ಬಂದಿಗಳ ವಿರುದ್ಧ FIR ದಾಖಲಾಗಿದೆ. ಮಕ್ಕಳು ಕಿರಿಕ್ ಮಾಡ್ತವೆ ಅಂತ ಅಂದ್ರೆ ಈಗ ಬೆಂಗಳೂರಂತಹ ಸಿಟಿಗಳಲ್ಲಿ ಎರಡು ತಂದೆನೂ ದುಡಿತಾ ಇರ್ತಾರೆ, ತಾಯಿನೂ ದುಡಿತಾ ಇರ್ತಾರೆ, ಮಕ್ಕಳನ್ನ ನೋಡ್ಕೊಳ್ಳುವಂಥವ್ರು ಯಾರು ಇರೋದಿಲ್ಲ. ಸೊ ಹಾಗಾಗಿ ಬೇಬಿ ಕೇರ್ಗೆ ಹಾಕ್ಬಿಡೋಣ, ಮಕ್ಕಳ ಜೊತೆ ಬೆರೆತು ಅಂತ ಅಂದ್ರೆ ಒಂದು ಆಕ್ಟಿವ್ ಆಗಿರ್ತವೆ, ಮಕ್ಕಳ ಜೊತೆ ಆಟ ಆಡ್ಕೊಂಡಿರ್ತವೆ, ಒಂದು ಒಳ್ಳೆ ನೇಚರ್ ಸಿಗುತ್ತೆ ಅನ್ನುವಂಥ ಕಾರಣದಿಂದಾಗಿ ಮಕ್ಕಳನ್ನ ತೆಗೆದುಕೊಂಡು ಹೋಗಿ ಬೇಬಿ ಕೇರಿಗೆ ಹಾಕ್ತಾರೆ. ತಮ್ಮ ಮಕ್ಕಳನ್ನ ತೆಗೆದುಕೊಂಡು ಹೋಗಿ ತಂದೆ ತಾಯಿ ಬೇಬಿ ಕೇರ್ನಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ, ಚೆನ್ನಾಗಿ ನೋಡ್ಕೊಳ್ತಾರೆ, ತಮ್ಮ ಚಿಕ್ಕ ಮಕ್ಕಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಹಾಕ್ತಾರೆ. ಅಂಥದ್ದನ್ನ ಇವರು ಮಕ್ಕಳನ್ನ ನೋಡ್ಕೊಳ್ಳುವಂಥ ರೀತಿ ತಂದೆ ತಾಯಿ ಗಮನಿಸ್ಬೇಕು, ಪೇರೆಂಟ್ಸ್ಗಳು ಗಮನಿಸ್ಬೇಕಾಗುತ್ತೆ. ಎಲ್ಲರನ್ನೂ ಕೂಡ ಬ್ಲೈಂಡ್ ಆಗಿ ನಂಬೋದಲ್ಲ, ಅಲ್ಲಿ ಮಕ್ಕಳಿಗೆ ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ, ಬೇಬಿ ಕೇರ್ಗೆ ಭೇಟಿ ಕೊಟ್ಟು ಪರಿಶೀಲಿಸಿದ ಪೊಲೀಸರು ವಿಡಿಯೋದಲ್ಲಿರುವ 3 ಮಹಿಳಾ ಸಿಬ್ಬಂದಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಇಂದು ಪೊಲೀಸರಿಂದ 3 ಮಹಿಳಾ ಸಿಬ್ಬಂದಿ ವಿಚಾರಣೆ. ಬೇಬಿ ಕೇರ್ ಮೇಂಟೆನೆನ್ಸ್ ಕಂಪನಿ ಅಡ್ಮಿನ್ಗೂ ಕೂಡ ಶಾಕ್ ಎದುರಾಗಿದೆ. ಇಂದು ಇಬ್ಬರಿಗೂ ನೋಟಿಸ್ ನೀಡಲಿರುವಂತಹ ಪೊಲೀಸರು ಸದ್ಯ ಬೇಬಿ ಕೇರ್ನಲ್ಲಿ ಬೇರೆ ಸಿಬ್ಬಂದಿಗಳ ನಿಯೋಜನೆ. ಬೇಬಿ ಕೇರ್ಗೆ ಭೇಟಿ ನೀಡಿ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. HAL ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿರುವಂಥದ್ದು. ವಿಡಿಯೋದಲ್ಲಿದ್ದಂಥ 3 ಮಹಿಳಾ ಸಿಬ್ಬಂದಿಗೆ ನೋಟಿಸ್ ಅನ್ನ ಕೊಡ್ತಾರೆ, ಅವರ ವಿಚಾರಣೆ ಕೂಡ ಆಗುತ್ತೆ. ಅಲ್ಲಿವರೆಗೂ ಬೇಬಿ ಕೇರ್ನಲ್ಲಿ ನೋಡ್ಕೊಳ್ಳೋದಕ್ಕೆ ಅಂತ ಬೇರೆ ಮಹಿಳೆಯರನ್ನ ಅಲ್ಲಿ ಬಿಟ್ಟಿರುವಂಥದ್ದು. ಇನ್ನು ಅಡ್ಮಿನ್ಗೂ ಕೂಡ ಶಾಕ್ ಎದುರಾಗಿರುವಂಥದ್ದು. ಬೇಬಿ ಕೇರ್ನಲ್ಲಿ ಬಿಟ್ರೆ ಮಕ್ಕಳನ್ನ ತಿಂಗಳ ₹1,000 ಕಟ್ಟಿ ಮಕ್ಕಳನ್ನ ಬೇಬಿ ಕೇರ್ಗೆ ಅಂತ ಬಿಡ್ತಾರೆ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಬಟ್ ಇಲ್ಲಿ ಗಲಾಟೆ ಮಕ್ಕಳು ಅಂತ ಅಂದಮೇಲೆ ಗಲಾಟೆ ಮಾಡೋದೆ, ಅದಕ್ಕೆ ಅಲ್ವಾ ₹1,000 ಕೊಟ್ಟು ಅವ್ರನ್ನ ಅಲ್ಲಿ ಇಡುವಂಥದ್ದು. ಕಂಪ್ಲೇಂಟ್ ಚೈಲ್ಡ್ ಪ್ರೊಟೆಕ್ಷನ್ ಸರ್ ಕಡೆಯಿಂದ ಕಂಪ್ಲೇಂಟ್ ಬಂದು ಅದರಲ್ಲಿ ಒಂದು ಬಹಳ ಸೀರಿಯಸ್ ಮತ್ತೆ ಒಂದು ತುಂಬಾ ಸೀರಿಯಸ್ ಇನ್ಸಿಡೆಂಟ್ ಆಗಿದೆ. ಅದರಲ್ಲಿ ಡೇ ಕೇರ್ ಫೆಸಿಲಿಟಿಯಲ್ಲಿ, ಒಂದು IT ಸೆಕ್ಟರ್ ಕಂಪನಿದು ಡೇ ಕೇರ್ ಫೆಸಿಲಿಟಿಯಲ್ಲಿ 5 ಜನ ಮಹಿಳೆಯರ ಮೇಲೆ ಒಂದು ದೂರ ಇದೆ. ಅದರ ಪ್ರಕಾರ ಕೆಲವು ಯಾರು ಅಲ್ಲಿ ಸಣ್ಣ ಮಕ್ಕಳವರಿದ್ರು, ವಿಡಿಯೋ ನೋಡಿದ್ರೆ ಅದು ತುಂಬಾ ಒಂಥರ ಸೀರಿಯಸ್ ಇಶ್ಯೂ ಇದೆ. ಅದು ವಿಡಿಯೋ ನೋಡಿದ ಮೇಲೆ ಮತ್ತೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಆದಾದ್ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಇದರಲ್ಲಿ ನಮ್ಮ ಜಾಯಿಂಟ್ ಕಮಿಷನರ್ ಈಸ್ಟ್ ಮತ್ತು DCP ಇನ್ಚಾರ್ಜ್ ವೈಟ್ ಫೀಲ್ಡ್, ಈಗ ಅವ್ರ ಲೇಡಿ ಆಫೀಸರ್ ನಮ್ಮ ಸೌತ್ ಈಸ್ಟ್ ನಮ್ಮ DCP ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ದೀನಿ. ಅಲ್ಲಿ ಈ ಪ್ರಕರಣ ಒಂದು ಡೀಟೇಲ್ ಆಗಿ ತಿಳ್ಕೊಳ್ಳಿಕ್ಕೆ ಇದರಲ್ಲಿ 2 ಭಾಗ ಇದೆ. ಒಂದು, ಇಂಥದ್ದು ಇನ್ಸಿಡೆಂಟ್ ಆಗಬಾರ್ದಾಯ್ತು, ಹಾಗಿದ್ರೆ ಯಾರು ಇದರಲ್ಲಿ ಶಾಮಿಲಿದ್ರು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಜೊತೆಗೆ ಈ ತರದ್ದು ಯೂನಿಟ್ಸ್ ಎಲ್ಲೆಲ್ಲಿ ಇದೇ ಕಂಪನಿ ಅವ್ರು ರನ್ ಮಾಡ್ತಾ ಇರೋದು ಅವ್ರು ನಾವು ಡೀಟೇಲ್ಸ್ ತಗೊಳ್ತೀವಿ ಕನ್ಸರ್ನ್ ಇಲಾಖೆಯಿಂದ. ಅದಕ್ಕೂ ಕೂಡ ನಾವು ಸ್ಕ್ರೀನಿಂಗ್ ಮಾಡ್ತೀವಿ. ಮತ್ತೆ ಯಾವುದು ಕಂಡೀಷನ್ ವೈಲೇಷನ್ ಆಗ್ತದೆ ಅದಕ್ಕೆ ತಕ್ಷಣ ಅದು ಮುಚ್ಚಲಿಕ್ಕೆ ನಾವು ನಿರ್ದೇಶನ. ಕ್ಯಾಬ್ಜೆಮಿನಿ ಟೆಕ್ನಾಲಜಿ ಸಿಬ್ಬಂದಿಯೇ ಎಚ್ಚರವಾಗಿರಬೇಕು. ನಿಮ್ಮ ಮಕ್ಕಳನ್ನ ಬೇಬಿ ಕೇರ್ನಲ್ಲಿ ಬಿಡೋ ಮೊದಲು ಎಚ್ಚರವಾಗಿರಿ. ಬೇಬಿ ಕೇರ್ನಲ್ಲಿ ಒಬ್ಬರಲ್ಲ, ಇಬ್ಬರಲ್ಲ, 18 ಮಕ್ಕಳ ಆರೈಕೆ.
ಕೆಲಸ ಮುಗಿಸಿ ಮಕ್ಕಳನ್ನ ಕರೆದೊಯ್ಯುತ್ತಿದ್ದ ಪೋಷಕರು, ಮಕ್ಕಳ ಪೋಷಣೆಗೆಂದೇ ವ್ಯವಸ್ಥೆ ಮಾಡಿದ್ದಂತಹ ಕಂಪನಿ ಸಿಬ್ಬಂದಿಯೇ ಬೇಬಿ ಕೇರ್ನಲ್ಲಿ ಕೆಲಸ ಮಾಡ್ತಿದ್ರು. ವಿಡಿಯೋ ರೆಕಾರ್ಡ್ ಮಾಡಿದ್ದು ಓರ್ವ ಸಿಬ್ಬಂದಿ. ರೆಕಾರ್ಡ್ ವಿಡಿಯೋ ಸಹಾಯವಾಣಿಗೆ ಕಳಿಸಿದ್ದ ಸಿಬ್ಬಂದಿ. ಕ್ಯಾಬ್ಜೆಮಿನಿ ಟೆಕ್ನಾಲಜಿ ಸಿಬ್ಬಂದಿ ಅಂದ್ರೆ ಕಂಪನಿಯವರೇ ಅಲ್ಲಿ ಬೇಬಿ ಮಕ್ಕಳನ್ನ ನೋಡ್ಕೊಳ್ತಾ ಇದ್ರು. ಅಲ್ಲಿ ವಿಡಿಯೋ ಮಾಡಿದಂಥದ್ದು ಕೂಡ ಒಬ್ಬ ಅಲ್ಲಿ ಕಂಪನಿಯ ಸಿಬ್ಬಂದಿ ಆ ವಿಡಿಯೋ ಮಾಡಿ ಅದನ್ನ ಸಹಾಯವಾಣಿಗೆ ಕಳಿಸ್ಕೊಡ್ತಾರೆ. ಅಂದ್ರೆ ಮಕ್ಕಳು ಅಳ್ತಾ ಇದೆ ಅಥವಾ ಮಕ್ಕಳು ಗಲಾಟೆ ಮಾಡ್ತವೆ ಅಂತ ಅಂದು ಈ ರೀತಿ ಕಬೋರ್ಡ್ನಲ್ಲಿ ಕೂರಿಸುವಂಥದ್ದು, ವಾಷಿಂಗ್ ಮೆಷಿನ್ನಲ್ಲಿ ಕೂರಿಸುವಂಥದ್ದು, ಅಂದ್ರೆ ಯಾವ ರೀತಿಯಾಗಿ ಕೇರ್ ಮಾಡ್ತಾ ಇದ್ದಾರೆ ಇವ್ರ ಮಕ್ಕಳನ್ನ, ತಮ್ಮ ಮಕ್ಕಳನ್ನ ಪೇರೆಂಟ್ಸ್ಗಳು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನುವಂಥ ಒಂದು ನಂಬಿಕೆಯಿಂದ, ವಿಶ್ವಾಸದಿಂದ ₹1000 ಮಂತ್ಲಿ ಕಟ್ಟಿ ಅಲ್ಲಿ ಬಿಟ್ಟು ಹೋಗ್ತಾರೆ. ಬಟ್ ಇವ್ರು ಮಾಡ್ತಾ ಇರುವಂಥ ವ್ಯವಸ್ಥೆ ನೋಡಿ, ಒಂಚೂರು ಕನಿಕರ ಅನ್ನೋದು ಇಲ್ವಾ ಇವರಿಗೆ? ಮಕ್ಕಳನ್ನ ಆ ರೀತಿಯಾಗಿ ನೋಡ್ಕೊಳ್ಳೋದಾ? ಮಕ್ಕಳು ಅಂತ ಅಂದಮೇಲೆ ಗಲಾಟೆ ಇದ್ದೇ ಇರುತ್ತೆ, ಗಲಾಟೆ ಮಾಡ್ತವೆ. ಇಂಥ ಕ್ರೂರ ಮನಸ್ಥಿತಿ ಇರುವಂಥ ಮನುಷ್ಯರಲ್ಲಿದ್ದಾರೆ. ಅಂದರೆ ಸಿಬ್ಬಂದಿಯೇ ಅಲ್ಲಿ ನೋಡ್ಕೊಳ್ತಾ ಇದ್ರು, ಕಂಪನಿ ಸಿಬ್ಬಂದಿಯೇ ಮಕ್ಕಳನ್ನ ನೋಡ್ಕೊಳ್ತಾ ಇದ್ರಂತೆ. ಈಗ ಅಲ್ಲಿ ವಿಡಿಯೋ ಮಾಡ್ತಂಥದ್ದು ಕೂಡ ಒಬ್ಬ ಸಿಬ್ಬಂದಿ ವಿಡಿಯೋ ಮಾಡ್ಕೊಂಡು ಸಹಾಯವಾಣಿಗೆ ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿ ಆ ಹೆಣ್ಮಗಳಿದೆ, ಯಾರೋ ಒಬ್ಳು ಹೆಣ್ಮಗಳನ್ನ ನೋಡ್ತಾ ಇದ್ದೀವಿ. ಅವಳಿಗೆ ಒಂಚೂರು ಆದರೂ ತಾಯಿ ಕರಳು ಅನ್ನೋದಿರುತ್ತೆ. ಹೆಣ್ಮಕ್ಳು ಅಂತ ಮೇಲೆ ಮಕ್ಕಳನ್ನ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಅನ್ನುವಂಥ ಒಂದು ಪರಿಜ್ಞಾನನೂ ಕೂಡ ಇಲ್ವಾ ಅನ್ನುವಂಥದ್ದು ಇಲ್ಲಿ ಕಾಣಿಸುತ್ತೆ. ಯಾಕಂದರೆ ಆ ರೀತಿಯಾಗಿ ಕಮೋಡ್ನಲ್ಲಿ ಕೂರಿಸೋದು, ವಾಷಿಂಗ್ ಮಷಿನ್ನಲ್ಲಿ ಕೂರಿಸೋದು, ಏನಾದರೂ ಪ್ರಾಣಕ್ಕೆ ಹಾನಿ ಆದರೆ ಯಾರು ನೋಡ್ಕೊಳ್ತಾರೆ? ಏನಾದರೂ ಅಪಾಯ ಆದರೆ ಯಾರು ನೋಡ್ಕೊಳ್ತಾರೆ? ಪಾಪ ಮಕ್ಕಳಿಗೆ ಏನು ಹೇಳೋದಕ್ಕೆ ಆಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ದುರ್ವರ್ತನೆ ತೋರ್ತಾ ಇದ್ರ. ಇವ್ರ ಮೇಲೆ ಸರಿಯಾದ ಕ್ರಮ ತೆಗೆದುಕೊಳ್ಬೇಕು.